ಎಲ್ಲ ನಾನು ಸರ್ಕಾರದ ಪರವಾಗಿ ನಾನು ಮೊದಲು ಈ ಸಂಘಟನೆಗೆ ನನ್ನ ರಾಜಕಾರಣದ ಬದುಕು 40 ವರ್ಷ. ನಾನು ಒಬ್ಬ ಯುವಕನಾಗಿ ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ಇಲ್ಲಿವರೆಗೂ ಬೆಳೆದು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಅದೇ ರೀತಿ ನೀವೆಲ್ಲ ನಾಯಕರಾಗಿ ಸಂಘಟನೆಯನ್ನು ಮಾಡಿಕೊಂಡು ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿಗೋಸ್ಕರ, ಸಮಾಜದ ಬದುಕುಗೋಸ್ಕರ ಒಂದು ದೊಡ್ಡ ಬದಲಾವಣೆಯನ್ನು ತರಲಿಕ್ಕೆ ತಾವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ತಮ್ಮ ಶಿಸ್ತು ನೋಡಿ ರಾಜಕೀಯ ಪಕ್ಷಗಳು ನಿಮ್ಮ ಶಿಸ್ತನ್ನ ಕಲಿಬೇಕು, ಅದನ್ನು ನಾನು ಹಾರೈಸ್ತಾ ಇದ್ದೇನೆ. ನಾನು ಬೆಂಗಳೂರಿನಲ್ಲಿ ಒಂದು ಮಾತು ಹೇಳಿದ್ದೆ, ಬೆಂಗಳೂರಿನ ನಿಮ್ಮ ಸಭೆಯಲ್ಲೂ ಕೂಡ ನಾನು ಪಾಲ್ಗೊಂಡಿದ್ದೆ. ನಾನು ಇವತ್ತು ನಿಮ್ ಕೈಯಲ್ಲಿ ಸನ್ಮಾನ ಮಾಡಿಸ್ಕೊಳಕ್ ಬರ್ಲಿಲ್ಲ, ಜೈಕಾರ ಹಾಸ್ಕೊಳಕ್ ಬರ್ಲಿಲ್ಲ, ನಿಮ್ಮ ಏನು ಒಂದು ಮನವಿಯನ್ನ ತೆಗೆದುಕೊಳ್ಳಿಕ್ಕೆ ನಾನು ಬರಲಿಲ್ಲ. ನನ್ನ ಮಿತ್ರ ಖಾದರ್ ಅವರು ತಮ್ಮ ಸಂಘಟನೆ ವಿಚಾರದಲ್ಲಿ ತಿಳಿಸಿದ್ರು. ಇನಾಯತ್ ಅವ್ರನ್ನ ನನಗೆ ಕಾವಲುಗಾರನ ಹಾಕಿ ಎಳ್ಕೊಂಡು ಬರ್ಬೇಕಂತ ಇನಾಯತ್ನ ಕುಡಿಸಿದ್ರು. ಆದ್ರೆ ನಾನು ಇವತ್ತು ಬಂದು ನಮ್ಮ ಹಿರಿಯರಂತ ಏನು ನಮ್ಮ ಗ್ರ್ಯಾಂಡ್ ಮುಫ್ತಿ ಅವರ ಸಮ್ಮುಖದಲ್ಲಿ, ಎಲ್ಲ ಧಾರ್ಮಿಕ ನಾಯಕರ ಸಮ್ಮುಖದಲ್ಲಿ, ಅವರೆಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಮಾತ್ರ ಹೇಳಲಿಕ್ಕೆ ಬಂದಿದ್ದೇನೆ. ಈ ಸರ್ಕಾರ ನಿಮ್ಮ ಪರವಾಗಿ ನಿಂತ್ಕೊಂಡಿದೆ, ನಿಂತ್ಕೊಳ್ತಾರೆ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ಇದು ನಿಮ್ಮ ಸರ್ಕಾರ, ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನ ರಕ್ಷಣೆ ಮಾಡುವಂತ ಸರ್ಕಾರ. ಸಂವಿಧಾನವನ್ನ ಬದುಕಿಸಬೇಕು, ಸಂವಿಧಾನ ಉಳಿಸಬೇಕು, ಈ ದೇಶದ ರಾಷ್ಟ್ರ ಧ್ವಜವನ್ನ ಉಳಿಸಬೇಕು ಅಂತ ಹೇಳಿ ಇಟ್ಕೊಂಡಿರುವಂತ ಒಂದು ಸರ್ಕಾರ. ಇವತ್ತು ಎಲ್ಲ ಧರ್ಮಗಳನ್ನ, ನಮ್ಮ ಸಹೋದರ ಭಾವನೆಯನ್ನ ನೀವೇನು ಒಟ್ಟು ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಇವತ್ತು ನಿಮ್ಮ ಯುವ ಸಂಘಟನೆ ಏನಿದೆ 30 ವರ್ಷ ತಮ್ಮ ದೊಡ್ಡ ಪ್ರಯತ್ನ. ಸಂಘಟನೆ ಅಷ್ಟು ಸುಲಭ ಅಲ್ಲ. ನಮ್ಗೆ ಅನೇಕ ರಾಜಕೀಯದ ಆಸೆಗಳು ನಮ್ಗೆಲ್ಲ ಇರ್ತದೆ, ಆದ್ರೆ ನಿಮ್ಗೆಲ್ಲ ನಿಮ್ಮ ಬದುಕು ಇವತ್ತು ಈ ದೇಶದಲ್ಲಿ ಹೊಸ ರಾಜಕಾರಣವನ್ನ ಕಳೆದ 10-12 ವರ್ಷದಿಂದ ನೀವು ನೋಡ್ತಾ ಇದ್ದೀರಿ. ಅವರ ಭಾವನೆ ಮೇಲೆ ರಾಜಕಾರಣ ಮಾಡ್ಲಿಕ್ಕೆ ಒಂದು ಪಕ್ಷ ಹೊರಟಿದೆ. ನಾವು ನಿಮ್ಮ ಬದುಕಿನ ಮೇಲೆ ಬದಲಾವಣೆಯನ್ನ ಮಾಡ್ಲಿಕ್ಕೆ, ನಿಮ್ಗೆ ಶಕ್ತಿಯನ್ನ ಕೊಡ್ಲಿಕ್ಕೆ ನಾವು ಹೊರಟಿದ್ದೇವೆ. ಅವರು ಭಾವನೆ ತುಂಬಿಸ್ತಾರೆ, ನಾವು ಹೊಟ್ಟೆಯನ್ನ ತುಂಬಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡ್ಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೇವೆ. ನಾನು ಬೆಂಗಳೂರಿನಲ್ಲಿ ಒಂದು ಮಾತು ಹೇಳಿದ್ದೆ, ಮತ್ತೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಲ್ಲಿ ಹೇಳಿದೆ ನಾನು, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ಇದರಲ್ಲಿ ನಂಬ್ಕೊಂಡು ಬದುಕಿರೋರು ನಾವು. ಈ ಗಾಳಿಲಿ, ಈ ಸೂರ್ಯನಿಗೆ, ಈ ಚಂದ್ರನಿಗೆ, ಈ ನೀರಿಗೆ ಯಾರು ಕೂಡ ಜಾತಿ ಬಣ್ಣ ಭೇದ ಭಾವ ಇಲ್ಲ. ಇದಿಲ್ಲದೆ ನಾವು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಾವು ಒಟ್ಟಾರೆ ಒಂದು ಮಾನವೀಯತೆಯಲ್ಲಿ ನಾವು ಎತ್ತಿ ತೋರಿಸುವಂತ ಕೆಲಸವನ್ನ ಇವತ್ತು ನಾವೆಲ್ಲ ಮಾಡ್ಕೊಂಡು ನಾವು ಬಂದಿದ್ದೇವೆ. ಇವತ್ತು ಸುನ್ನಿ ಸಮುದಾಯದ ಯುವ ಸ್ನೇಹಿತರಿಗೆ ಇಂತ ಒಂದು ದೊಡ್ಡ ಕಾರ್ಯಕ್ರಮ ನಡೆದಕ್ಕೆ ನಾನು ಮತ್ತೊಮ್ಮೆ ಈ ಸರ್ಕಾರ ಶುಭಾಶಯವನ್ನ ಅರ್ಪಿಸಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಸ್ವರ್ಗ ಎಲ್ಲಿದೆ ಎಂದರೆ ತಂದೆ ತಾಯಿ ಎಲ್ಲಿದೆ ಅನ್ನೋ ಮಾತನ್ನು ಕೂಡ ನಮ್ಮ ಹಿರಿಯರು ಮೊಹಮ್ಮದ್ ಪೈಗರ್ ಸಾಹೇಬ್ರವರು ಇವತ್ತು ನಮ್ಗೆ ಸಾರಿ ಸಂದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ಮತ್ತು ಭಾರತವನ್ನ ನಾವೆಲ್ಲ ರಕ್ಷಣೆ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಆದ್ರಿಂದ ಇವತ್ತು ನಾವು ಎಲ್ಲರೂ ಸೇರಿ ಕೈ ಜೋಡಿಸಿ ಇವತ್ತು ನಮಗೆ ಅಧಿಕಾರವನ್ನು ನೀವು ಕೊಟ್ಟಿದ್ದೀರಿ. ನಿಮ್ಮ ಈಗಾಗಲೇ ನಮ್ಮ ಸಲೀದ್ ಅಹಮದ್ ಅವರು ಹೇಳಿದ್ರು, ಇವತ್ತು ನಮ್ಗೆ ಈ ಶಕ್ತಿಯನ್ನ ತುಂಬುದು ನಿಮ್ಮೆಲ್ಲರ ಸಂಘಟನೆಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ 136 ಸೀಟನ್ನು ತೆಗೆದುಕೊಂಡು ಇಡೀ ದೇಶಕ್ಕೆ ಒಂದು ಬದಲಾವಣೆಯ ತರುವಂತಹ ಸರ್ಕಾರ, ಎಲ್ಲಾ ವರ್ಗದ ಜನರಿಗೆ ನ್ಯಾಯವನ್ನು ಕೊಡುವಂತಹ ಒಂದು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದೆ ಅನ್ನೋದನ್ನ ಇವತ್ತು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು 1400 ವರ್ಷಗಳ ಹಿಂದೆ ಮೊಹಮ್ಮದ್ ಪೈಗರ್ ಅವರು ಶಾಂತಿಯ ಸೌರತ್ವ ತತ್ವವನ್ನ ಸಾರಿ ಇವತ್ತು ನಮ್ಗೆ ಸಂದೇಶವನ್ನ ಕೊಟ್ಟದನ್ನ ನಾವು ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹಾಕೊಟ್ಟಂತ ಬುನಾದಿ, ಅವ್ರು ಹಾಕೊಟ್ಟಂತ ಅಡಿಪಾಯದಲ್ಲಿ ನಾವೆಲ್ಲ ಇವತ್ತು ನಮ್ಮ ಜೀವನವನ್ನ ನಾವು ಮಾಡ್ಕೊಂಡು ನಾವು ಹೋಗ್ತಾ ಇದ್ದೇವೆ. ನಮ್ಮ ಯುವ ಜನಾಂಗದವರು ಒಂದು ಉತ್ತಮವಾದಂತಹ ಶಿಕ್ಷಣ, ಸೌಹಾರ್ದತೆ ಎಲ್ಲ ಕೂಡ ನಾವೆಲ್ಲ ಕಾಪಾಡಿಕೊಂಡು ಇವತ್ತು ಕಟ್ಟುನಿಟ್ಟಾಗಿ ಶಿಸ್ತಿನ ಸಿಪಾಯಿನಂತೆ ನೀವೆಲ್ಲ ಸೇರಿ ಕೆಲಸವನ್ನ ಮಾಡ್ತಾ ಇದ್ದೀರಿ. ಆದ್ರಿಂದ ಈ ದೇಶ, ಈ ರಾಜ್ಯದ ಯುವಕರ ಆಸ್ತಿ, ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ನೀವು ನಿಮ್ಮ ಸಂಸ್ಕೃತಿಯನ್ನ, ನಿಮ್ಮ ಧರ್ಮವನ್ನ ಕಾಪಾಡ್ಕೊಳ್ಬೇಕು. ಯಾರು ಕೂಡ ನಿಮ್ಮ ಧರ್ಮ, ಯಾವ ಕೂಡ ನಿಮ್ಮ ಆಚಾರ ವಿಚಾರದಲ್ಲಿ ನಾವು ಯಾರು ಕೂಡ ಬಾಯಿ ಹಾಕಬಾರ್ದು.
ಇವತ್ತು ಅನೇಕ ಬೇಡಿಕೆಗಳನ್ನ ನಿಮ್ಮ ಸಂಘಟನೆಯವರು ಮನೆಯನ್ನ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಇದು DK ಶಿವಕುಮಾರ್ಗಲ್ಲ, ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನಾನು ಒಂದು ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಸರ್ಕಾರ ಈಗಾಗಲೇ ನಾನು ಹೇಳಿದ್ದೇನೆ, ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿ ನಿಮ್ಗೆ ರಕ್ಷಣೆ ಕೊಡುವಂತ ಜವಾಬ್ದಾರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆದ್ರಿಂದ ತಾವೆಲ್ಲ ಯುವಜನತೆ ಒಗ್ಗಟ್ಟಿನಿಂದ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಕೋಮುವಾದಿಯಿಂದ ಏನು ಜನರಿಗೆ ತೊಂದರೆ ಆಗ್ತಾ ಇದೆ, ಅನೇಕ ಅವರ ಬೇಡಿಕೆಗಳಲ್ಲಿ ಬೆಂಗಳೂರಿನಲ್ಲಾದಂತಹ ಘಟನೆ, ಮಂಗಳೂರಾದಂತಹ ಘಟನೆ, ಚಿಕ್ಕಮಗಳೂರಲ್ಲಾದಂತಹ ಘಟನೆ, ಹುಬ್ಳಿ ಧಾರವಾಡದಲ್ಲಾದಂತಹ ಘಟನೆಗಳ ಬಗ್ಗೆ ಪ್ರಾರ್ಥನೆ ಮಾಡೋದು ಮಾನಸಿಕವಾಗಿ ನಮಗೆ ನೋವಿದೆ. ಅನೇಕ ಸಂದರ್ಭದಲ್ಲಿ ಆ ವಿಚಾರವನ್ನ ಪ್ರಸ್ತಾವನೆ ಮಾಡಿದಾಗ ನನ್ನ ಮೇಲೂ ಕೂಡ ಅನೇಕ ದೂಷಣೆಗಳಾಯ್ತು. ಆದ್ರೆ ನಾನು ಯಾವುದಕ್ಕೂ ಕೂಡ ಎದುರಲಿಲ್ಲ. ನನಗೆ ಮುಸ್ಲಿಂ ಬಾಂಧವರು ನನ್ನ ಸಹೋದರರು ಅಂತ ಹೇಳೋದಕ್ಕೆ ಅದ್ರ ಮೇಲೆ ಒಂದು ದೊಡ್ಡ ಟೀಕೆ ಪ್ರಾರಂಭ ಆಯ್ತು. ಇದಕ್ಕೆ ಈ DK ಶಿವಕುಮಾರ್, ಈ ಕನಕಪುರದ ಬಂಡೆ ಎದುರೋನಲ್ಲ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ದೇಹದಲ್ಲಿ ಶಕ್ತಿ ಇರಬೇಕು, ಮುಖದಲ್ಲಿ ತೇಜಸ್ ಇರಬೇಕು, ಜೀವನದಲ್ಲಿ ಶಿಸ್ತು ಇರಬೇಕು. ಇದು ವಿವೇಕಾನಂದರು ಅವರು ಹೇಳಿದ್ದಾರೆ. ಎಲ್ಲ ಧರ್ಮವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ವಿವೇಕಾನಂದರು ಹೇಳಿದ್ದಾರೆ. ಯಾವುದೇ ಜಾತಿ, ಯಾವುದೇ ಧರ್ಮದ ಗುರುಗಳು ಇವತ್ತು ಎಲ್ಲರೂ ಕೂಡ ಶಾಂತಿಯ ಸಂದೇಶವನ್ನ ಸಾರಿದ್ದನ್ನ ನಾವೆಲ್ಲೂ ಕೂಡ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈ ದೇಶದಲ್ಲಿ ಐಕ್ಯತೆ, ಸಮಗ್ರತೆ, ಶಾಂತಿಯನ್ನ ನಾವು ಕಾಪಾಡಲಿಕ್ಕೆ ಮತ್ತೆ ಒಟ್ಟಿಗೆ ಮಾಡೋಣ. ಇವತ್ತು ಈ ಜಿಲ್ಲೆಯಲ್ಲಿ, ವಿಶೇಷವಾಗಿ ಮಂಗಳೂರು ಈ ಭಾಗದಲ್ಲಿ, ಈ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ತಮ್ಮ ಭಾಷೆ, ತಮ್ಮ ಸಂಸ್ಕೃತಿ, ತಮ್ಮ ಆಚಾರ ವಿಚಾರವನ್ನ ಬಹಳ ಗೌರವದ ರೀತಿಯಿಂದ ನಡ್ಕೊಂಡು, ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ದೇ ಆದಂತಹ ಒಂದು ದೊಡ್ಡ ಇತಿಹಾಸ ಇದೆ. ಆರ್ಥಿಕ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಇದೆ. ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಇತಿಹಾಸ ಇದೆ. ಅಂತ ನೆಲದಲ್ಲಿ ತಮ್ಮ ಸಂಘಟನೆ ಬಹಳ ಪ್ರಮುಖವಾಗಿದೆ. ಮುಂದಕ್ಕೆ ಎಲೆಕ್ಷನ್ಸ್ ಬರ್ತದೆ, ನಾನು ಎಲೆಕ್ಷನ್ಸ್ ವಿಚಾರ ಮಾತಾಡೋದಿಲ್ಲ. ಇದು ನಿಮ್ಮ ಕರ್ತವ್ಯ. ಈ ದೇಶವನ್ನ ರಕ್ಷಣೆ ಮಾಡಬೇಕು, ಈ ದೇಶವನ್ನ ಉಳಿಸಬೇಕು. ಎಲ್ಲರೂ ಕೂಡ ಒಗ್ಗೂಡಿ ನಾವೆಲ್ಲ ಈ ದೇಶವನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ನಾವು ಮಾಡಬೇಕು. ಆದ್ರಿಂದ ಎಲ್ಲ ಯುವಕರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಬಹಳ ಹಿರಿಯರು, ಧಾರ್ಮಿಕ ಗುರುಗಳು ಎಲ್ಲ ಕೂಡ ಈ ವೇದಿಕೆಯಲ್ಲಿದ್ದಾರೆ. ನಿಮ್ಮ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ ಇರಲಿ. ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನೋ ಮಾತನ್ನ ಹೇಳಿ ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮವನ್ನು ನಾನು ಉದ್ಘಾಟನೆಯನ್ನು ಮಾಡಿದ್ದೇನೆ. ನಾನು ಬೆಂಗಳೂರಿನಿಂದ ಮೈಸೂರು, ನಾನು ಮುಖ್ಯಮಂತ್ರಿಗಳು ಮೈಸೂರಿಗೆ ಹೋಗಿದ್ದೋ, ಪಿರಿಯಾಪಟ್ಟಣಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೋ. ಅಲ್ಲಿಂದ ಬಂದು ಮೈಸೂರಿಂದ ಬಂದು ಎಷ್ಟೊತ್ತಾಗಲಿ ನನ್ನ ಮಿತ್ರ ಖಾದರ್ ಅವರು ಹೇಳಿದ್ರು. ಖಾದರ್ ಅವರು ನಮ್ಮ ಒಬ್ಬ ಹಿರಿಯ ನಾಯಕ. ಅವರ ತಂದೆ ಕೂಡ ನನ್ನ ಜೊತೆ ಶಾಸಕರಾಗಿದ್ದರು. ಅವರು ನನಗೆ ಬರಲೇಬೇಕು, ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಉದ್ದೇಶಿಸಿ ಮಾತನಾಡಲೇಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಂಡ್ರು. ಬಹಳ ಸಂತೋಷದಿಂದ ಬಂದು ಎಲ್ಲ ನನ್ನ ಸಹೋದ್ಯೋಗಿಗಳು, ನಮ್ಮ ಪಕ್ಷದ ಮುಖಂಡಗಳು ಎಲ್ಲ ಕೂಡ ಬಂದಿದ್ದಾರೆ. ಅವ್ರು ಈ ಸಂದರ್ಭದಲ್ಲಿ ಶುಭವಾಗಲಿ, ಅವ್ರಿಗೆ ನಿಮ್ಮೆಲ್ಲ ತರದ ಆಶೀರ್ವಾದ ಇರಲಿ. ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಮಾತನ್ನ ಹೇಳಿ ಮತ್ತೊಮ್ಮ ಎಲ್ಲ ಧರ್ಮಪೀಠದ ನಮ್ಮ ಗುರುಗಳ ಆಶೀರ್ವಾದವನ್ನು ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯುವ ಸಂಘಟನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.